ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇದು ನನ್ನ ಫ್ರೆಂಡ್ ಜೊತೆ ಮಾಲ್ಗೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಅದು ನೆಕ್ಸ್ಟ್ ಭಾಗ. ಇದು ಬೇಜಾರು ಮಾಡ್ಕೊಂಡೆ ನೋಡಿ, ತುಂಬ ಚೆನ್ನಾಗಿದೆ. ಮಾಲಲ್ಲಿ ಏನೇನು ಸಿಗುತ್ತೆ ಅಂತ ಸುಮ್ಮನೆ ಹಂಗೆ ಲೈಟಾಗಿ ವಿಡಿಯೋ ಮಾಡಿದ್ದೀನಿ. ಬಟ್ ಅಲ್ಲೆಲ್ಲೂ ವಿಡಿಯೋ ಅಲೋ ಇಲ್ಲ. ನಾನು ಸ್ವಲ್ಪ ಹಾಗೆ ಮಾಡ್ಕೊಂಡಿದ್ದೀನಿ, ಓಡಾಡ್ಕೊಂಡು ಇರಬೇಕಾದ್ರೆ. ಅದು ನೋಡಿ ಏನೇನು ಸಿಗುತ್ತೆ ಮಾಲಲ್ಲಿ ಅಂತ ತೋರಿಸ್ತೀನಿ ಸುಮ್ಮನೆ. ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಬನ್ನಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಮತ್ತೆ ಎಲ್ಲ ಒಳಗಡೆ ಎಲ್ಲ ಬಂದು ಸುಮಾರು ಲೈಟ್ಸು ಎಲ್ಲ ಫೋಟೋ ತೊಗೊಂಡ್ವ. ಎಲ್ಲಿ ನೋಡಿದ್ರು ಗೊತ್ತಲ್ಲ, ಯೂಟ್ಯೂಬರ್ಸು ವಿಡಿಯೋ ಮಾಡ್ಕೊಳ್ಳೋದೆ. ಎಲ್ಲಿ ನೋಡಿದ್ರು ಯಾವುದೇ ಪ್ಲೇಸ್ ಚೆನ್ನಾಗಿದ್ರು ವಿಡಿಯೋ ಮಾಡ್ಕೋಬೇಕು ಅನಿಸುತ್ತೆ. ನಾವು ಈಗ 3 ಜನ ನಿಂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ದೀವಿ. ನನ್ನ ಫ್ರೆಂಡ್ಗೆ ಹೇಳ್ತಾ ಇದ್ದೀನಿ ಮಧ್ಯದಲ್ಲಿ, ಇದು ಚೆನ್ನಾಗಿದೆ ಅದನ್ನು ಇಡಿ ಅಂತ. ಅವರು ಇನ್ನೊಬ್ಬರು ದೂರ ಇದೆ, ಸ್ವಲ್ಪ ಹತ್ರ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ರೆ. ಮತ್ತೆ ಫುಲ್ ಹತ್ರ ಹೋದರೆ ನಾನು ಈ ಕಡೆ ಆಗ್ತೀನಿ ಅಂತ ಅಂದರೆ ಮತ್ತೆ ಸೆಂಟ್ರಿಗೆ ನಿಂತ್ಕೊಂಡೆ. ಅದೇ ಥರ ವಿಡಿಯೋ ಮಾಡ್ಕೊಂಡ್ವಿ. ನೋಡಿ ಇವಾಗ ಏನೇನಿದೆ ಅಂತ ತೋರಿಸ್ತೀನಿ. ಬ್ಯಾಗ್ಸು ಮತ್ತು ಶೂಸು, ತುಂಬಾ ಐಟಮ್ಸ್ ಇರುತ್ತೆ. ಬಟ್ ಎಲ್ಲನೂ ಕಾಸ್ಟ್ಲಿ ಇರುತ್ತೆ ಫ್ರೆಂಡ್ಸ್. ಅದೇ ಐಟಮ್ ಈಚೆ ತೊಗೊಂಡ್ರೆ ಇಲ್ಲಿ ಡಬಲ್ ಇರುತ್ತೆ. ಬಟ್ ಏನಂದರೆ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ. ಮಾಲ್ ಅನ್ನೋ ಒಂದು ಇದಲ್ವಾ, ಅಯ್ಯೋ ಏನೋ ಮಾಲಲ್ಲಿ ತೊಗೊಂಡ್ಬಿಟ್ರಲ್ಲಪ್ಪ ಅನ್ನೋದೊಂದು ಇರುತ್ತೆ ಅಷ್ಟೇ. ಬಟ್ ಅದೇ ಐಟಮ್ ಈಚೆನೂ ಸಿಗುತ್ತೆ, ಚೆನ್ನಾಗೂ ಇರುತ್ತೆ. ಏನೋ ಮಾಲಲ್ಲಿ ತೊಗೊಂಡ್ರೆ ಒಂದು ಗ್ರೇಡ್ ಅನ್ನೋ ಥರ ಇರುತ್ತೆ ಸ್ವಲ್ಪ ಜನಕ್ಕೆ. ಬಟ್ ಓಕೆ, ತೊಗೊಳ್ಳಿ, ಇಷ್ಟ ಇರೋರು ತೊಗೊತಾರೆ. ನಾವು ಒಂದೆರಡು ಡ್ರೆಸ್ ತೊಗೊಂಡ್ವಿ ಅಷ್ಟೇ, ಬೇರೆ ಏನೂ ತೊಗೊಳ್ಳಿಲ್ಲ. ಯಾಕಂದರೆ ತುಂಬ ಕಾಸ್ಟ್ಲಿ ಇರುತ್ತೆ ಅಲ್ಲೆಲ್ಲ. ಅದೇ ಈಚೆನೂ ತುಂಬ ಕಮ್ಮಿನೇ ಇರುತ್ತೆ. ಹಂಗಾಗಿ ಸ್ವಲ್ಪ ಡ್ರೆಸ್ಗಳು ತೊಗೊಂಡ್ವಿ ಅಷ್ಟೇ. ನೋಡಿ ನಾನು ಎಲ್ಲಿ ನೋಡಿದ್ರು ಎಲ್ಲೇನೇ ಚೆನ್ನಾಗಿ ಕಂಡ್ರು ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡ್ಕೊಳ್ಳೋದು, ಶಾರ್ಟ್ಸಿಗೆ ಮತ್ತು ವಿಡಿಯೋಗೆ ಹಾಕೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ತೋರಿಸೋಣ ಅಂತ ವಿಡಿಯೋ ಮಾಡ್ಕೊತಾ ಇದ್ದೀನಿ. ನೋಡಿ ಹಿಂದೆ ಲೈಟ್ಸು ಚೆನ್ನಾಗಿತ್ತು, ಅದಕ್ಕೆ ಅದನ್ನು ಶಾರ್ಟ್ಸಿಗೆ ಅಂತ ತೊಗೊಂಡೆ. ಅದಾದಮೇಲೆ ಇವಾಗ ನೋಡಿ ಒಂದೊಂದೇ ಐಟಮ್ಸ್ ತೋರಿಸ್ತೀನಿ. ಇದು ನೋಡಿ ಎಷ್ಟು ಕಡೆ ಇದೆ ಅಂದರೆ ಶಾಪು, ಬಟ್ಟೆದು ತುಂಬ ಕಡೆ ವೆರೈಟಿ, ಸಿಕ್ಕಾಪಟ್ಟೆ ವೆರೈಟಿ ಇದೆ. ಬಟ್ ಕೆಲವು ಕಡೆ ಆಚೆ ಸಿಗದೇ ಇರೋದೆಲ್ಲ ಇಲ್ಲಿ ಸಿಗುತ್ತೆ. ಕ್ಲಾತಲ್ಲಿ ಮಾತ್ರ ತುಂಬ ವೆರೈಟಿ ಚೆನ್ನಾಗಿರುತ್ತೆ. ಇದು ನೋಡಿ ಎಲ್ಲ ವುಡ್ಡಲ್ಲಿ ಮಾಡಿರೋದು, ವುಡನ್ನಲ್ಲಿ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಕೆಲವರು ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡದೇ ಇರೋರು ವುಡ್ಡು ತೊಗೊಂಡು ಯೂಸ್ ಮಾಡ್ತಾರೆ. ನೋಡಿ ಇದು ಎಲ್ಲ ಇದ್ರ ಥರ ಪ್ಲೇಟ್ಸ್, ಪಿಂಗಾಣಿ ಪ್ಲೇಟ್ಸ್ ಬರ್ತಾವಲ್ಲ, ಅದೇ ಥರ ಸೆಟ್ಗಳು ಎಷ್ಟಿದೆ ಅಂತ ನೋಡಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಇದೇ ಏನು ಅಷ್ಟು ಕಾಸ್ಟ್ಲಿ, ಎಲ್ಲ 4,000 5,000 ಈ ಥರ ಇರುತ್ತೆ ಫ್ರೆಂಡ್ಸ್. ಏನಂತ ಗೊತ್ತಿಲ್ಲ ಮಾಲಲ್ಲಿ. ಅಂದರೆ ಅವ್ರಿಗೂ ಎಲ್ಲನೂ ಮೇಂಟೈನ್ ಮಾಡಬೇಕಲ್ಲ, ಕಷ್ಟ. ಅದಕ್ಕೋಸ್ಕರ ಅವ್ರು ಎಲ್ಲನೂ ಈ ಥರ ಮಾಡ್ತಾರೆ ಅಂದ್ಕೊಂಡಿದ್ದೀನಿ ನಾನು. ನನಗೂ ಅದ್ರ ಬಗ್ಗೆ ಸರಿ ಗೊತ್ತಿಲ್ಲ. ಅಂದರೆ ಕ್ವಾಲಿಟಿ ವೈಸ್ ಚೆನ್ನಾಗಿರುತ್ತೆ. ನೋಡಿ ಇದು ನನ್ನ ಫ್ರೆಂಡ್ ಮತ್ತು ಇದು ಚಾಪ್ಸ್ ಬರುತ್ತಲ್ಲ, ಚಾಪಿಂಗ್ ಬೋರ್ಡು ಅದೊಂದು, ಮತ್ತು ಸ್ಟ್ಯಾಂಡ್ಗಳು ಏನೇನೋ ನೋಡ್ತಾ ಇದ್ರು. ನಾನು ಒಂದು ಸ್ಟ್ಯಾಂಡ್ ತೊಗೋಬೇಕು ಅಂತಲೇ ಹೋದೆ. ಬಟ್ ನನಗೆ ಅಲ್ಲಿ ಸೆಟ್ ಆಗಲಿಲ್ಲ. ಯಾಕಂದರೆ ನಾನು ನೋಡಿ ಥರದ್ದು ಇರಲಿಲ್ಲ ಅಲ್ಲಿ. ಹಾಗಾಗಿ ನಾನು ಬೇಡ ಅಂದ್ಬಿಟ್ಟು ಬಂದೆ. ನೋಡಿ ಇದೆಲ್ಲ ವುಡ್ಡಲ್ಲಿ ಮಾಡಿರೋದೇನೆ. ಚಾಪಿಂಗ್ ಬೋರ್ಡು ಮತ್ತು ಸುಮಾರು ಆ ಥರ ಏನಾದರೂ ಬುಟ್ಟಿ ಚಿಕ್ಕದು, ಹಣ್ಣು ಫ್ರೂಟ್ಸ್ ಇಟ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ನೋಡಿ ಅದು ಒಂದೊಂದೇ ನೋಡ್ತಾ ಇದ್ವಿ ನಾವು. ಬಟ್ ಅಲ್ಲಿ ವಿಡಿಯೋ ಅಲೋ ಇಲ್ಲ. ನಾನು ಸ್ವಲ್ಪ ನೋಡೋಣ ಅಂತ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನಿಮಗೆಲ್ಲ ತೋರಿಸೋಣ ಯಾವ ಥರ ಇರುತ್ತೆ ಒಳಗಡೆ ಅಂತ. ಕೆಲವರು ನೋಡಿಲ್ದೇ ಇರೋರು ನೋಡಲಿ ಅಂತ. ಎಲ್ಲರೂ ಆಲ್ಮೋಸ್ಟ್ ಬೆಂಗಳೂರವರೆಲ್ಲ ನೋಡಿರ್ತಾರೆ. ಹಳ್ಳಿ ಸ್ವಲ್ಪ ಬೇರೆ ಸೈಡ್ ಇರೋರು ಸ್ವಲ್ಪ ನೋಡಿರಲ್ಲ ಅಂದ್ಕೊಂಡು ವಿಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೋಡಿ ಇದು ಮಾಲಲ್ಲೇ ಇರೋದು ಗಿಡ. ಇದು ಎಷ್ಟಿರ್ಬೋದು ಹೇಳಿ ನೋಡೋಣ. ಇರಿ ಅಮೌಂಟ್ ತೋರಿಸ್ತೀನಿ ನಾನು ನಿಮಗೆ. ನಿಜವಾಗ್ಲೂ ನನಗೆ ಆಶ್ಚರ್ಯ ಆಗೋಯ್ತು. ಅಯ್ಯೋ ದೇವರು, ಇಷ್ಟೊಂದು ನೋಡಿ 499 ಆಯಿತಾ. ಅಂದರೆ ಅಲ್ಲಿಗೆ 500 ರುಪೀಸು. ಓಕೆನಾ. ಅದು ಸಾರಿ, ಅದು 2ನೋ 1 ಅಂತ ಗೊತ್ತಾಗಲಿಲ್ಲ ನನಗೆ. ಸಾಮಾನ್ಯ 1 ಅನಿಸುತ್ತೆ. ಒಂದು ಗಿಡ ಬಂದು 500 ರುಪೀಸ್ ಇರುತ್ತೆ. ಬಟ್ ಓಕೆ, ತೊಗೊಂಡು ಬಂದು ಹಾಕಿದ್ರೆ ಇದೇ ಥರ ಬಂದರೆ ನಮಗೂ ಖುಷಿ ಇರುತ್ತೆ. 500 ಕೊಟ್ಟರು ಪರವಾಗಿಲ್ಲ ಬಿಡಪ್ಪ, ಚೆನ್ನಾಗಿ ಬರುತ್ತೆ ಅಂತ. ಬಟ್ ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ನಮಗೂ ಅದ್ರ ಬಗ್ಗೆ. ಹಾಗೆ ಅವಳು ಇಲ್ಲ ಅದೇ ಥರ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಅವರು. ಬಟ್ ನಾವೇನು ತೊಗೊಳ್ಳಿಲ್ಲ. ಗಿಡಗಳಿಲ್ಲ, ತುಂಬ ಸುಮಾರು ಗಿಡಗಳು ಸಿಗ್ತಾವಲ್ವ ನಮ್ಮ ಕಡೆನೇ ಅಂದ್ಬಿಟ್ಟು, ಚೆನ್ನಾಗಿರೋವು ಸಿಗ್ತಾವೆ ಅಂದ್ಬಿಟ್ಟು ತೊಗೊಳ್ಳಿಲ್ಲ ನಾವು. ಬಟ್ ಅದು ಈ ಥರ ಚಿಕ್ಕದು ಅಂದರೆ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಗಿಡ ಬರ್ಬೋದೇನೋ ಅಂದ್ಕೊಂಡೆ. ಮತ್ತು ಓಡಾಡಿ ಸುಸ್ತಾಯ್ತು. ಅಲ್ಲಿ ಸೋಫಾ ಇತ್ತು. ಸೋಫಾ ಎಲ್ಲನೂ ಫರ್ನಿಚರ್ಸ್ ಎಲ್ಲ ಸಿಗುತ್ತಲ್ವ, ಹಂಗಾಗಿ ನೋಡೋಣ ಅಂತ ಹೋದ್ವಾ. ಅಲ್ಲಿ ಕುತ್ಕೊಂಡು ಹಂಗೆ ಸ್ವಲ್ಪ ವಿಡಿಯೋ ಮಾಡಿಸ್ಕೊಂಡೆ. ಮತ್ತು ಆಮೇಲೆ ನೋಡಿ ಇದು ಸ್ಟ್ಯಾಂಡ್ ಅಂತ ಹೇಳಿದ್ನಲ್ಲ ಫ್ರೆಂಡ್ಸ್, ಇದೇ ಸ್ಟ್ಯಾಂಡು. ಬಟ್ ನಂಗೆ ಅದೇನು ಅಷ್ಟು ಇತ್ತು, ಚಿಕ್ಕದು ದೊಡ್ಡದೆಲ್ಲ. ಬಟ್ ನಾನು ಅಂದ್ಕೊಂಡಿರೋ ಥರ ಸ್ಟ್ಯಾಂಡ್ ಇರಲಿಲ್ಲ, ಹಾಗಾಗಿ ಬೇಡ ಅಂದ್ಕೊಂಡೆ. ಮತ್ತು ನೋಡಿ ಅಲ್ಲಿ ಕನ್ನಡಿ, ತುಂಬ ವೆರೈಟೀಸು ಕನ್ನಡಿಗಳಿದ್ದಾವೆ. ಅದನ್ನು ಹಂಗೆ ಸುಮ್ಮನೆ ನಿಂತ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡೆ. ಡಬಲ್ ಕಾಣುತ್ತೇನಲ್ಲ ಅಂದ್ಬಿಟ್ಟು. ಸುಮಾರು ಆ ಥರ ಚೆನ್ನಾಗಿರುತ್ತಲ್ವ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಅಂದ್ಬಿಟ್ಟು. ನೋಡಿ ಎಲ್ಲಿ ನೋಡಿಕೊಂಡ್ರು. ಮತ್ತು ಅಲ್ಲಿ ಸೋಫಾ ಮೇಲೆ ಕೂತಿದ್ವಲ್ಲ, ಅವರು ಏನೋ ನೋಡ್ತಾ ಇದ್ದಾರೆ. ನಮ್ಮ ಇನ್ನೊಬ್ಬರು ಫ್ರೆಂಡ್ಸು ಜಯಲಕ್ಷ್ಮಿ ಅಂತ, ಇವರು ದಾಕ್ಷಾಯಿಣಿ ಅಂತ. ಅವ್ರೇನೋ ನೋಡ್ತಾರೆ. ಹಂಗಾಗಿ ನಾವು ಅವ್ರು ಬರೋಷ್ಟೊತ್ತಿಗೆ ಒಂದು 2 ವಿಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಕೂತಿದ್ವಿ. ಸುಮ್ಮನೆ ಹಂಗೆ ಕೂತ್ಕೊಂಡು ವಿಡಿಯೋ ಮಾಡ್ಕೊತಾ ಇದ್ವಿ.
ನೋಡಿ ಈಗ ವಿಡಿಯೋ ಮಾಡಿಕೊಂಡು ಆಮೇಲೆ ಮುಂದೆ ಅವ್ರು ಏನೋ ನೋಡ್ತಾ ಇದ್ರೆ ಮತ್ತೆ ತಡಿ ನೋಡ್ಕೊಳ್ಳೋಣ ಅಂತೇಳ್ಬಿಟ್ಟು ನೋಡ್ಕೊಂಡು ಬಂದರು ನೋಡಿ ಅವರು. ಅದೇನೋ ಹೇಳಿದ್ರು ಅದೇನೋ ಚೆನ್ನಾಗಿದೆ ಅಂತ. ಇದು ನೋಡಿ ಇದೆಲ್ಲ ಪರ್ಫ್ಯೂಮು ಯಾವ ಥರ ಇದೆ ನೋಡಿ, ಯಾವ್ಯಾವ ಥರ ಸೆಟ್ ಮಾಡಿದ್ದಾರೆ ಅಂತ. ಇದು ಪರ್ಫ್ಯೂಮು ಈ ಥರ ಕರೆಂಟಿಗೆ ಹಾಕ್ಬಿಟ್ಟು ಸೆಟ್ ಮಾಡಿದ್ರೆ ಅದ್ರ ಪಾಡ್ಗೆ ಅದು ಸ್ಮೆಲ್ ಬರ್ತಾ ಇರುತ್ತೆ. ಆ ಥರ ಇದು ಔಸಿಗೆ ಹೊಡಿತೀವಲ್ಲ, ಏರ್ ಪರ್ಫ್ಯೂಮ್ ಅಂತೀವಲ್ಲ, ಅದೇ ಥರ ಇದೆಲ್ಲ ಅದೇ ಫ್ರೆಂಡ್ಸ್. ಎಷ್ಟು ಸ್ಮೆಲ್ಲಿದೆ ಅಂದರೆ ನಿಜವಾಗ್ಲೂ ಎಲ್ಲೂ ವಿಡಿಯೋ ತೊಗೊಳಕ್ಕೆ ಬಿಡೋದಿಲ್ಲ. ನಾನು ಕದ್ದು ಸ್ವಲ್ಪ ತೊಗೊಂಡಿದ್ದೀನಿ. ಏನು ಅಂದ್ಕೊತಾರೋ ನೋಡ್ಕೊಳ್ಳೋ. ಹಂಗೂ ಒಬ್ರು ಅಂದರು ತೊಗೋಬಾರ್ದಮ್ಮ ವಿಡಿಯೋ ಎಲ್ಲ ಅಂದರು. ಸರಿ ಅಂದ್ಬಿಟ್ಟು ಮತ್ತೆ ಅಲ್ಲೇ ಸ್ಟಾಪ್ ಮಾಡಿದೆ. ಇಲ್ಲಾಂದರೆ ಪರ್ಫ್ಯೂಮ್ದು ಇನ್ನೂ ಸುಮಾರು ವೆರೈಟೀಸ್ ಇತ್ತು, ತೋರಿಸ್ತಾ ಇದ್ದೆ, ಬಟ್ ತೊಗೊಳಕ್ಕಾಗಲಿಲ್ಲ. ನೋಡಿ ಇದು ಲ್ಯಾಕ್ಮಿಲಿ ಕೆಲವು ಲಿಪ್ಟಿಕ್ಕು ಮತ್ತು ನೈಲ್ ಪಾಲಿಶ್ ತೊಗೊಳ್ಳೋಣ ಅಂತ ಬಂದ್ವಿ. ನೋಡಿ ಇದೆರಡು ಕಲರ್ ಒಂದೇ ಥರ, ನಾನೊಂದು ಅವರೊಂದು ತೊಗೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೀವಿ. ಲಿಪ್ಟಿಕ್ಕು ಅಷ್ಟೇ ಸುಮಾರು ವೆರೈಟೀಸ್ ಇದೆ, ಚೆನ್ನಾಗಿದೆ. ಬಟ್ ಏನು ಗೊತ್ತಾ, ಲಿಪ್ಟಿಕ್ಕು ನನಗೆ ಅದೊಂದು ಇಷ್ಟ ಆಯಿತು. ಲಿಪ್ಟಿಕ್ಕು ನಾವು ಅದೇ ಲ್ಯಾಕ್ಮಿಲೇ ನಂಬರ್ ಬರುತ್ತಲ್ವ, ಅದು ತೊಗೊಂಡ್ರೆ ಆಚೆ ಇಲ್ಲಿಗಿಂತ 200 ರೂಪೀಸ್ ಜಾಸ್ತಿ ಇದೆ ನಿಜವಾಗ್ಲೂ. ನನಗೆ ಅದು ಆಶ್ಚರ್ಯ ಆಯಿತು. ಇಲ್ಲಿ 200 ರೂಪೀಸ್ ಕಮ್ಮಿ ಇದೆ. ಅಲ್ಲಿ 800 ಇದೆ, ಇಲ್ಲಿ 600, ಅಲ್ಲಿ 1000 ಇದ್ದರೆ 800 ಆ ಥರ ಇದೆ. ಇಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಲ್ಯಾಕ್ಮಿನೇ. ಇದು ನೋಡಿ, ಇದು ಮೇಲ್ಗಡೆಯಿಂದ ನೀರು ಬರೋ ಥರ ಮಾಡಿದ್ದಾರೆ, ಸುಮ್ಮನೆ ಸಿಂಪಲ್ಲಾಗಿ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇದಕ್ಕೆಲ್ಲ ನಿಜವಾಗ್ಲೂ ಮಾಲ್ಗೋದ್ರೆ ಇವೆಲ್ಲ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ. ಬೇರೆ ಕಡೆ ಈ ಥರ ಎಲ್ಲ ನೋಡೋಕ್ಕೆ ಸಿಗೋದಿಲ್ಲ. ಮಾಲ್ಗಳಲ್ಲಿ ಅಷ್ಟೇ ಈ ಥರ ಎಲ್ಲ ಇರುತ್ತೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಕೂತ್ಕೊಳ್ಳೋಕ್ಕೆ ಅಂತ ಪಾರ್ಕ್ ಥರ ಎಲ್ಲ ಮಾಡಿದ್ದಾರೆ. ಕೆಲವೊಂದು ನ್ಯಾಚುರಲ್ ಗಿಡ ಇದೆ, ಕೆಲವೊಂದು ಆರ್ಟಿಫಿಷಿಯಲ್ ಗಿಡ ಇದೆ. ತುಂಬ ಚೆನ್ನಾಗಿತ್ತು ನೋಡಿ. ನಾನು ಈ ಕಡೆ ವಿಡಿಯೋ ಮಾಡ್ತಿದ್ದೀನಿ, ಅವ್ರಿಗೆ ಗೊತ್ತಿಲ್ಲ, ಅವ್ರು ಆ ಕಡೆ ವಿಡಿಯೋ ಮಾಡ್ತಾಯಿದ್ರು. ಆಮೇಲೆ ಇವ್ರು ವಿಡಿಯೋ ಮಾಡ್ತಿದ್ದಾರೆ ನೋಡಿ ಅಂದರೆ, ಹಾಗಾಗಿ ನಾನು ಈ ಕಡೆ ವಿಡಿಯೋ ಮಾಡಿಕೊಂಡೆ. ನೋಡಿ ಏನೇನು ಅವತಾರ ಆಡ್ತಿದ್ದಾರೆ ಅಂತ. ನಾನು ಸುಮ್ಮನಿರು ವಿಡಿಯೋ ಮಾಡ್ತಿದ್ದೀನಿ, ಎಂಥದ್ದು ನಿಮ್ಮದು ಅಂದರೆ, ಈ ವಿಡಿಯೋಗೆ ಇದೆಲ್ಲ ಚೆನ್ನಾಗಿರೋ ಸುಮ್ಮನಿರು ಅಂತ. ಆಮೇಲೆ ನನ್ನನ್ನು ಮಾಡಿಸಿದ್ರು, ನೀನೊಂದು ಸರಿ ಮಾಡು ಅಂತ. ನಾನು ಒಂದೇ ಒಂದು ಸರಿ ಆ ಥರ ಸುಮ್ಮನೆ ಗೊತ್ತಿರಲ್ಲ ಫ್ರೆಂಡ್ಸ್ಗಳು ಹೋದರೆ ತರಲೆಗಳು ಮಾಡ್ತಾಯಿರ್ತೀವಿ. ಹಾಗಾಗಿ ನೋಡಿ ಇದೆಲ್ಲ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಹೊತ್ತು ಓಡಾಡ್ಕೊಂಡು ಬಂದು ನಾವು ಕುತ್ಕೊಂಡ್ವಿ. ನಿಜವಾಗ್ಲೂ ಟೈಮ್ ಹೆಂಗೋಯ್ತು ಅಂತಲೇ ಗೊತ್ತಾಗಲಿಲ್ಲ ಫ್ರೆಂಡ್ಸ್. ನಾವು 11-12 ಗಂಟೆಗೆಲ್ಲ ಮಾಲ್ಗೋಗಿದ್ವಿ. ಬಟ್ ನಾವು ಬಂದಿದ್ದು ಸಂಜೆ 8 ಗಂಟೆ ಆಗಿಬಿಟ್ಟಿತ್ತು, ಮನೆಗೆ ಕತ್ಲಾಗೇ ಹೋಗ್ಬಿಟ್ಟಿತ್ತು. ಅಷ್ಟು ಟೈಮ್ ಓಡಾಡಿದ್ದೀವಿ ನೋಡಿ. ಇದು ಸುಮ್ಮನೆ ನಾನು ನಮ್ಮ ಫ್ರೆಂಡು ತೆಗೆಸ್ಕೊಂಡಿದ್ದು ನೋಡಿ. ಇದು ಒಳಗಡೆ ಎಂಟ್ರೆನ್ಸ್ಗೆ ಹೋಗ್ಬೇಕಾದ್ರೆ ತೊಗೊಂಡೆ, ಬಟ್ ಎಂಟ್ರೆನ್ಸ್ಗೆ ಹೋಗ್ಬೇಕಾದ್ರೆ ತೊಗೊಳಕ್ಕಾಗಲಿಲ್ಲ, ನನಗೆ ಮರ್ತೋಗ್ಬಿಟ್ಟಿತ್ತು. ಮತ್ತೆ ಈಚೆ ಬಂದು ಇನ್ನೇನು ಆಚೆ ಹೋಗೋಣ ಅನ್ನೋ ಟೈಮ್ಗೆ ಇದನ್ನು ತೊಗೊಳ್ಳೋಣ, ಒಂದು ಕ್ಲಿಪ್ ಚೆನ್ನಾಗಿರುತ್ತೆ ಇದು ಮಾಲ್ದು ಅಂತೇಳ್ಬಿಟ್ಟು ನನ್ನ ಫ್ರೆಂಡ್ ಅಂದ್ರೆ, ಹಂಗಾಗಿ ಅದನ್ನೊಂದು ಕ್ಲಿಪ್ ತೊಗೊಂಡೆ ಅಷ್ಟೇ. ನೋಡಿ ಇದೆಲ್ಲ ಮುಗಿಸ್ಕೊಂಡು ನಿಜವಾಗ್ಲೂ ಹೊಟ್ಟೆ ಬೇರೆ ಹಸ್ದುಬಿಟ್ಟಿತ್ತು. ಏನು ಗೊತ್ತಾ, ನಮಗೆ ಈ ಓರಿಯನ್ ಮಾಲ್, ಮಂತ್ರಿ ಮಾಲಲ್ಲಿ ಎಲ್ಲ ಕಡೆ ಫುಡ್ಡು ಇರುತ್ತೆ, ಬಟ್ ಇಲ್ಲೂ ಇದೆ ಅನಿಸುತ್ತೆ. ನಮ್ಗೆ ಎಲ್ಲಿ ಅಂತಲೇ ಗೊತ್ತಾಗಲಿಲ್ಲ ಫ್ರೆಂಡ್. ನಿಜವಾಗ್ಲೂ ಒಂದು ಐಸ್ ಕ್ರೀಮ್ ಕೂಡ ತಿನ್ನೋಕ್ಕಾಗಲಿಲ್ಲ ನಮಗೆ ಮಾಲಲ್ಲಿ. ಬೇಜಾರಾಯಿತು. ಮತ್ತು ಈಚೆ ಬಂದಾಗ ಐಸ್ ಕ್ರೀಮ್ ಕಾಣಿಸ್ತಾ ಐಸ್ ಕ್ರೀಮ್ ತಿಂದ್ವಿ. ಮತ್ತು ಅಲ್ಲಿಂದ ನೋಡಿ ಬಂದ್ವಿ, ತುಂಬ ಹೊಟ್ಟೆ ಹಸ್ದುಬಿಟ್ಟಿತ್ತಾ, ಹಾಗಾಗಿ ಮನೇಲೇ ಊಟ ಮಾಡ್ಕೊಂಡು ಹೋಗಿದ್ದು. ಮತ್ತು ನಾವೇನೂ ತಿಂದಿರಲಿಲ್ಲ ಅಲ್ಲಿ. ಏನು ನಮ್ಗೆ ಅಷ್ಟು ತಿನ್ಬೇಕು ಅನ್ನಿಸ್ಲಿಲ್ಲ, ಬಟ್ ನಾವು ಹುಡುಕ್ಲಿಲ್ಲ ಅಂದ್ಕೊಳ್ಳಿ. ಹುಡುಕಿದ್ರೆ ಎಲ್ಲರೂ ಸಿಗ್ತಾ ಇತ್ತೇನೋ. ಬಂದು ನೋಡಿ ಎಲ್ಲರೂ ಮಸಾಲೆ ಪುರಿ, ಪಾನಿಪುರಿ ತಿಂತಾಯಿದ್ವಿ. ನಮ್ಮ ಮನೆಯವರು ಮತ್ತು ನನ್ನ ಮನೆಯವರು ಬಂದರು ಅಷ್ಟೊತ್ತಿಗೆ. ವಿಡಿಯೋ ಮಾಡ್ಕೊಂಡು ನಗ್ತಾಯಿದ್ದೆ. ನನ್ನ ಫ್ರೆಂಡ್ ಮಗ ಹಾಯ್ ಗಾಯ್ಸ್ ಅಂತ ಹೇಳಿ ಅಂತ ಹೇಳ್ತಿದ್ದ, ಅದನ್ನೇ ನಂಬ್ಕೊಂಡು ನಗ್ತಾಯಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.